ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ ಆಘಾತಕಾರಿ ಕೊಲೆ ಪ್ರಕರಣವೊಂದು ಬೆಂಗಳೂರಿನಲ್ಲಿ ನಡೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಶುರುವಾದ ಹಳೆ ಪ್ರೇಮದ ಸಂಪರ್ಕ ಕೊನೆಗೆ ಒಂದು ಭೀಕರ ಕೊಲೆಯಲ್ಲಿ ಅಂತ್ಯ ಆಗಿದೆ. ಮಾಜಿ ಪ್ರೇಯಸಿಯನ್ನ ಭೇಟಿಯಾಗೋದಿಕ್ಕೆ ಅಂತ ಹೋದ ಯುವಕ ಆಕೆಯ ಪತಿ ಮತ್ತು ಕುಟುಂಬಸ್ಥರ ಮಾರಣಾಂತಿಕ ಹಲ್ಲೆಗೆ ಬಲಿಯಾಗಿದ್ದಾನೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಕೊಲೆಯಾದ ದುರ್ದೈವಿಯನ್ನ ರಾಮನಗರದ ಬಿಡಿ ಕಾಲೋನಿ ನಿವಾಸಿ 27 ವರ್ಷದ ಮೊಹಮ್ಮದ್ ಕಾಸಿಂ ಅಂತ ಗುರುತಿಸಲಾಗಿದೆ. ಈ ಕಾಸಿಂ ರಾಮನಗರದಲ್ಲಿ ಸ್ವಂತ ಗುಜರಿ ಅಂಗಡಿಯನ್ನ ನಡೆಸ್ತಾ ಇದ್ರು. ಈ ಕಾಸಿಂ ಹಾಗೂ ಅರ್ಬಿಯಾ ಕೌಸರ್ ಅನ್ನೋ ಯುವತಿ ನಡುವೆ ಮದುವೆಗೂ ಮೊದಲೇ ಬರೋಬ್ಬರಿ 7 ವರ್ಷಗಳ ಕಾಲ ಪ್ರೇಮ ಸಂಬಂಧ ಇತ್ತು. ಆದರೆ ಕೆಲವು ಕಾರಣಗಳಿಂದಾಗಿ ಅದು ಬ್ರೇಕಪ್ ಕೂಡ ಆಗಿತ್ತು. 3 ವರ್ಷಗಳ ಹಿಂದೆ ಅರ್ಬಿಯಾ ಕೌಸರ್ಗೆ ಮೊಹಮ್ಮದ್ ಅಕ್ಬರ್ ಅನ್ನುವ ಆತನ ಜೊತೆಗೆ ಮದುವೆ ಆಗಿತ್ತು. ಮದುವೆಯ ನಂತರ ಈ ದಂಪತಿ ಬೆಂಗಳೂರಿನ ಬ್ಯಾಟರಾಯನಪುರ ಮತ್ತು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಶಾಮಣ್ಣ ಗಾರ್ಡನ್ನಲ್ಲಿ ವಾಸ ಆಗಿದ್ರು. ಮದುವೆಯಾಗಿ ಹೊಸ ಜೀವನ ಆರಂಭ ಮಾಡಿದ್ರು ಅರ್ಬಿಯಾಗೆ ಮಾಜಿ ಪ್ರೇಮಿ ಕಾಸಿಂ ಜೊತೆಗಿನ ಸಂಪರ್ಕ ಕಡಿತಗೊಂಡಿರಲಿಲ್ಲ. ಸಾಮಾಜಿಕ ಜಾಲತಾಣಗಳ ಮೂಲಕ ಇಬ್ಬರ ನಡುವೆ ಮತ್ತೆ ಮಾತುಕತೆ ಶುರುವಾಗಿ ಅನೈತಿಕ ಸಂಬಂಧಕ್ಕೆ ತಿರುಗಿತ್ತು. ಪತಿಗೆ ತಿಳಿಯದಂತೆ ಇಬ್ಬರು ಆಗಾಗ್ಗೆ ಏಕಾಂತದಲ್ಲಿ ಭೇಟಿ ಆಗ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಇವರ ಅಕ್ರಮ ಸಂಬಂಧದ ವಿಷಯ ಪತಿ ಮೊಹಮ್ಮದ್ ಅಕ್ಬರ್ ಗಮನಕ್ಕೆ ಬಂದಿರುತ್ತೆ. ಅಕ್ಬರ್ ತನ್ನ ಹೆಂಡತಿಗೆ ಹಲವು ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಅರ್ಬಿಯಾ ಕೇಳಿರಲಿಲ್ಲ. ಹೀಗಿರುವಾಗ ಮೇ 25ನೇ ತಾರೀಕು ಸಂಜೆ ಮಾಜಿ ಪ್ರೇಯಸಿ ಅರ್ಬಿಯಾ ಕರೆ ಮಾಡಿದ ಹಿನ್ನೆಲೆಯಲ್ಲಿ ಆಕೆಯನ್ನು ಭೇಟಿ ಆಗಬೇಕು ಅಂತ ಮೊಹಮ್ಮದ್ ಕಾಸಿಮು ರಾಮನಗರದಿಂದ ನೇರವಾಗಿ ಬೆಂಗಳೂರಿನ ಶಾಮಣ್ಣ ಗಾರ್ಡನ್ನಲ್ಲಿರುವ ಆಕೆಯ ಮನೆಗೆ ಬಂದಿರ್ತಾನೆ. ಈ ಸಮಯದಲ್ಲಿ ಮನೆಯಲ್ಲಿ ಇವರಿಬ್ಬರೇ ಇದ್ರು ಅಂತ ಹೇಳಲಾಗ್ತಾ ಇದೆ. ವಿಷಯ ತಿಳಿದ ಪತಿ ಮೊಹಮ್ಮದ್ ಅಕ್ಬರ್ ತನ್ನ ಸಂಬಂಧಿಕರ ಜೊತೆಗೆ ಏಕಾಏಕಿ ಮನೆಗೆ ನುಗ್ಗಿಬಿಡ್ತಾರೆ. ಕಾಸಿಂ ಮತ್ತು ಅರ್ಬಿಯಾರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಳ್ತಾರೆ. ಇದರಿಂದ ತೀವ್ರ ಆಕ್ರೋಶಗೊಂಡ ಪತಿ ಹಾಗೂ ಆತನ ಕುಟುಂಬಸ್ಥರು ಕಾಸಿಂ ಮೇಲೆ ಅಮಾನವೀಯವಾಗಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಮನೆಯೊಳಗೆ ನಡೆದ ಜಗಳ ಬೀದಿಗೆ ಬಂದಾಗ ಸಾರ್ವಜನಿಕರು ಮಧ್ಯ ಪ್ರವೇಶಿಸಿ ಜಗಳವನ್ನು ಬಿಡಿಸ್ತಾರೆ. ಹಲ್ಲೆಯಿಂದ ತೀವ್ರವಾಗಿ ಗಾಯಗೊಂಡಿದ್ದ ಕಾಸಿಮು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ರಾಮನಗರದ ತನ್ನ ಮನೆಗೆ ಬಂದು ಮಲಗಿರ್ತಾನೆ. ಆದರೆ ಗಾಯದ ತೀವ್ರತೆ ಹೆಚ್ಚಾದ ಕಾರಣ ಅವನನ್ನು ರಾಮನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಲ್ಲಿ 3 ದಿನಗಳ ಕಾಲ ಚಿಕಿತ್ಸೆ ನೀಡಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಕಾಸಿಂ ದುರಂತವಾಗಿ ಸಾವನ್ನಪ್ಪಿದ್ದಾನೆ. ಸದ್ಯ ಬ್ಯಾಟರಾಯನಪುರ ಮತ್ತು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮಾಜಿ ಪ್ರೇಯಸಿಯನ್ನು ವಶಕ್ಕೆ ಪಡ್ಕೊಂಡು ಶಂಕಿತ ಆರೋಪಿಗಳನ್ನು ಬಂಧಿಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.